ಬಿಗ್ ಬಾಸ್ ಶೋ ಮೊದಲ ದಿನವೇ ಎಲಿಮಿನೇಷನ್ ಶಾಕ್. ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರಕ್ಕೆ ಬಂದಂತಹ 3 ಸ್ಪರ್ಧಿಗಳು ಡೇಂಜರ್ ಝೋನ್ ನಲ್ಲಿ ಸ್ಪಂದನ, ಮಾಳು ಹಾಗೂ ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ಶೋ ಮೊದಲ ದಿನವೇ ಎಲಿಮಿನೇಷನ್ ಶಾಕ್. ಎಸ್ ವೀಕ್ಷಕರೇ, ಪ್ರತಿಯೊಂದು ದಿನವೂ ಕೂಡ ಈಗ ಬಿಗ್ ಬಾಸ್ನ ಸ್ಟೋರಿಯನ್ನು ನಾವು ಹೇಳಲೇಬೇಕು ಫ್ರೀಡಮ್ ಟಿವಿಯಲ್ಲಿ. ಯಾಕೆಂತಂದ್ರೆ ಇದು ಸಮಾಜದಲ್ಲಿ ನಡೀತಿರುವಂತಹ ಒಂದು ವಿಚಾರ, ಒಂದು ಶೋ ತುಂಬಾ ಜನಮೆಚ್ಚುಗೆಯನ್ನು ಪಡೆದಂತಹ ಶೋ. ಆ ಒಂದು ಕಾರಣಕ್ಕೆ ಆ ಶೋ ಬಗ್ಗೆ ಮಾತನಾಡಲೇಬೇಕಾಗುತ್ತೆ. ಬಿಗ್ ಬಾಸ್ ಶೋ ಮೊದಲ ದಿನ ಎಲಿಮಿನೇಷನ್ ಶಾಕ್ ಎದುರಾಗಿದ್ದು, ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರಕ್ಕೆ ಬಂದಂತಹ 3 ಸ್ಪರ್ಧಿಗಳು ಡೇಂಜರ್ ಝೋನ್ ನಲ್ಲಿ ಸ್ಪಂದನ, ಮಾಳು ಹಾಗೂ ರಕ್ಷಿತಾ ಶೆಟ್ಟಿ. ಮನೆಯ ಸದಸ್ಯರಿಂದ 3 ನಾಮಿನೇಷನ್. ಯಾರಿಗೆ ಶಾಕ್? ಕಂಟೆಸ್ಟೆಂಟ್ಗಳನ್ನ ಸ್ವಾಗತ ಮಾಡುವ ಬದಲು ಶಾಕ್ ಕೊಟ್ಟಿರುವಂತಹ ಬಿಗ್ ಬಾಸ್, ಯಾರು ಇವತ್ತು ಹೋಗ್ತಾರೆ ಇಲ್ಲಿಂದ ಅಂತ ಕೇಳಿರುವಂತಹ ಬಿಗ್ ಬಾಸ್ ಹೀಗೆ ಹೇಳ್ತಾ ಇದ್ದಂತೆ ಸ್ಪರ್ಧಿಗಳೆಲ್ಲ ಶಾಕ್ ಆಗ್ತಾ ಇದ್ರು. ಮೊದಲ ದಿನವೇ ಬಿಗ್ ಬಾಸ್ ಮನೆಗೆ ವಿದಾಯವನ್ನ ಹೇಳೋಕ್ಕಾಗತ್ತಾ? ಕುತೂಹಲ ಮೂಡಿಸಿದಂತಹ ಬಿಗ್ ಬಾಸ್ ಫಸ್ಟ್ ಡೇ ಪ್ರೋಮೋ. ಎಟ್ಟಿಗರಿಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ತಮಾಷೆ ಮಾಡಬೇಡಿ ಅಂತ ಹೇಳಿ ಕಮೆಂಟ್ ಅನ್ನ ಮಾಡಿದ್ದಾರೆ. ವೀಕ್ಷಕರೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಒಂದ್ ಕಡೆ ಚಂದನ, ಇನ್ನೊಂದ್ ಕಡೆ ಮಾಳು, ನಾ ಡ್ರೈವರ್ ಅಂತ ಹಾಡು ಹೇಳ್ಕೊಂಡು ವೈರಲ್ ಆಗಿದ್ರಲ್ಲ, ಆ ಒಂದು ಮಾಳುನ್ನ ನೋಡ್ತಾ ಇದ್ದೀರಾ. ಅದಕ್ಕೂ ಆ ಕಡೆ ಇರೋದು ಕನ್ನಡವನ್ನ ಅರ್ಧಮರ್ಧ ಮಾತನಾಡುವಂತಹ ರಕ್ಷಿತಾ ಶೆಟ್ಟಿ. 3 ಜನಕ್ಕೂ ಕೂಡ ಒಂದೊಳ್ಳೆ ಕಂಟಕ ಅಂತ ಹೇಳಬಹುದು. ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಅದಾದ ನಂತರ ಫಸ್ಟ್ ಡೇ ಎಲ್ಲ ಸೆಟ್ಲ್ ಆಗಿ ಎಲ್ಲ ಒಂದ್ ಕಡೆಗೆ ಇಟ್ಟು ಆರಾಮಾಗಿ ಉಸಿರಾಡಬೇಕು ಅನ್ನೋಷ್ಟೊತ್ತಿಗೆ ಒಂದು ಬಿಗ್ ಶಾಕ್ ಅನ್ನ ಬಿಗ್ ಬಾಸ್ ಅವರು ನೀಡಿದ್ದಾರೆ. ಏನಪ್ಪಾ ಅದು ಬಿಗ್ ಶಾಕ್ ಅಂತಂದ್ರೆ, ಯಾರಿಲ್ಲಿಂದ ಹೋಗ್ತೀರಾ ಅಂತ ಹೇಳಿ ಬಿಗ್ ಬಾಸ್ ಕೇಳಿದ್ದಾರೆ. ಹಲವಾರು ನೆಟ್ಟಿಗರು ಇದು ತಮಾಷೆ ಮಾಡಬೇಡಿ ಬಿಗ್ ಬಾಸ್ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿದ್ದಾರೆ. ಬಟ್ ಏನ್ ಬೇಕಾದ್ರೂ ಡಿಸಿಷನ್ ತೆಗೆದುಕೊಳ್ಳುವಂತಹ ಜಾಗದಲ್ಲಿ ಬಿಗ್ ಬಾಸ್ ಇರ್ತಾರೆ. ಯಾವ ರೀತಿಯಾಗಿ ಈ ಒಂದು ಸೀಸನ್ ನ ಡಿಸೈನ್ ಮಾಡಿದ್ದಾರೋ ಗೊತ್ತಿಲ್ಲ. ಮೋಸ್ಟ್ಲಿ 3 ಜನರಲ್ಲಿ ಯಾರು ಹೋಗ್ತಾರೆ ಅನ್ನೋದು ಕುತೂಹಲವನ್ನು ಮೂಡಿಸಿದೆ. ಇನ್ನು ರಕ್ಷಿತಾ ಶೆಟ್ಟಿ ವಿಚಾರಕ್ಕೆ ಬರೋದಾದ್ರೆ, ಸಾಕಷ್ಟು ಜನರನ್ನ ಎಂಟರ್ಟೈನ್ ಮಾಡುವಂತಹ ಕೆಲಸವನ್ನ ಆಕೆ ಮಾಡಿದಾಳೆ. ಅದು ಕೂಡ ಅರೆಭರೆ ಕನ್ನಡದಲ್ಲಿ ಮಾಡುವಂತಹ ಕೆಲಸ. ಅವಳು ಮುಂಬೈನವಳಾಗಿರೋದ್ರಿಂದ ಸರಿಯಾಗಿ ಕನ್ನಡ ಬರೋದಿಲ್ಲ, ಮತ್ತೆ ಮಾತೃಭಾಷೆ ತುಳು ಆಗಿರೋದ್ರಿಂದ ಕನ್ನಡ ಟಚ್ ಸ್ವಲ್ಪ ತಪ್ಪು ಹೋಗಿದೆ. ಆಕೆ ಮಂಗಳೂರು, ದಕ್ಷಿಣ ಕನ್ನಡದಲ್ಲಿ ಭಾರಿ ಫೇಮಸ್ ಆಗಿರುವಂತವಳು. ಇನ್ನು ಮಾಳು ವಿಚಾರಕ್ಕೆ ಬರುವುದಾದ್ರೆ, ಆತ ನಾ ಡ್ರೈವರ ಎನ್ನುವಂತಹ ಹಾಡು ಸಿಕ್ಕಾಪಟ್ಟೆ ಟ್ರೆಂಡ್ ಕ್ರಿಯೇಟ್ ಮಾಡಿತ್ತು. ಆತ ಸೇಮ್ ಹನುಮಂತ ಲಮಾಣಿ ತರಾನೇ ಇರೋ ಕಾರಣಕ್ಕಾಗಿ ಜನರಿಗೆ ಜಾಸ್ತಿ ಇಷ್ಟ ಆಗ್ತಾ ಇದ್ದ ಆತ ಕೂಡ ಬಿಗ್ ಬಾಸ್ಗೆ ಬಂದಿದ್ದ. ಆತನೂ ಕೂಡ ಈಗ 3 ಜನರಲ್ಲಿ ಒಬ್ಬನಾಗಿ ನಿಂತುಕೊಂಡಿದ್ದಾನೆ. ಇನ್ನು ಚಂದನ ವಿಚಾರಕ್ಕೆ ಬರುವುದಾದ್ರೆ, ಆಕೆ ಧಾರಾವಾಹಿಯಲ್ಲಿ ಖ್ಯಾತಿಯನ್ನ ಪಡ್ಕೊಂಡಿದ್ದಾಳೆ. ಸೊ ಯಾರು ಹೋಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.